ನಮಸ್ಕಾರ ಸ್ನೇಹಿತರೆ, ನಾನು ಅಶ್ವಿನಿ. ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮಿನ್ನಾನೋ ನಿಹೋಂಗೋ ಪಠ್ಯಪುಸ್ತಕದ 2ನೇ ಪಾಠವನ್ನು ಹೇಳ್ಕೊಟ್ಟಿದ್ದೆ. ಇಂದಿನ ವಿಡಿಯೋದಲ್ಲಿ ಅದೇ ಪಠ್ಯಪುಸ್ತಕದ 3ನೇ ಪಾಠದ ವ್ಯಾಕರಣಗಳನ್ನು ಹೇಳ್ಕೊಡ್ತೀನಿ. ಈ ಪಾಠದಲ್ಲಿ ನಾವು ಮೊದಲಿಗೆ ಕೋಕೋ, ಸೋಕೋ, ಅಸೋಕೋ ಅನ್ನೋ ಪದಗಳನ್ನು ಕಲಿಯೋಣ. ಎನ್ ಒನ್ ವ ಎನ್ ಟು ದೆಸ್ ಅನ್ನೋ ವಾಕ್ಯದ ಇನ್ನೊಂದು ರೀತಿ ಬಳಕೆಯನ್ನ ಕಲಿಯೋಣ. ಕೊಚಿರ, ಸೊಚಿರ, ಅಚಿರ ಹಾಗೂ ದೊಚಿರ ಈ ಪದಗಳನ್ನ ಕಲಿಯೋಣ. ಎನ್ ಒನ್ ನೋ ಎನ್ ಟು ಸಂಖ್ಯೆಗಳು, ಬೆಲೆ ಹೇಳುವುದು ಹಾಗೂ ಬೆಲೆ ಕೇಳುವುದು, ಮಹಡಿಗಳ ಎಣಿಕೆ, ಈ ಎಲ್ಲ ವಿಷಯಗಳ ಬಗ್ಗೆ ನೋಡೋಣ. ಮೊದಲಿಗೆ ಕೋಕೋ, ಸೋಕೋ, ಅಸೋಕೋ. ಕೋಕೋ ಅಂದರೆ ಈ ಸ್ಥಳ ಅಥವಾ ಅದನ್ನ ಇದು ಅಂತ ಕೂಡ ನಾವು ಸಂಬೋಧಿಸಬಹುದು. ಇನ್ನೊಂದು ಅರ್ಥ ಇಲ್ಲಿ ಅಂತ ಬರುತ್ತೆ. ಸೋಕೋ ಅಂದರೆ ಆ ಸ್ಥಳ ಅಥವಾ ಅದು, ಅಲ್ಲಿ ಅನ್ನೋ ಅರ್ಥ ಕೂಡ ಇದೆ. ಅಸೋಕೋ ಅಂದರೆ ಆ ಸ್ಥಳ, ಅದು ಅಥವಾ ಅಲ್ಲಿ, ದೂರದಲ್ಲಿರುವುದು ಅಂತ ಅರ್ಥ. ನಾವು ಈಗ ಮೊದಲಿಗೆ ನೋಡುವಂತಹ ವಾಕ್ಯದ ರಚನೆ ಹೀಗಿರುತ್ತೆ. ಕೋಕೋ, ಸೋಕೋ, ಅಸೋಕೋ, ವ ಎನ್ ದೆಸ್. ಇಲ್ಲಿ ಎನ್ ಅನ್ನುವುದು ಒಂದು ಸ್ಥಳದ ಹೆಸರನ್ನ ಸೂಚಿಸುತ್ತೆ. ಬನ್ನಿ ಈಗ ನೋಡೋಣ. ಕೋಕೋ, ಮಾತನಾಡುವವರು ಹಾಗೂ ಕೇಳಿಸಿಕೊಳ್ಳುವವರು ದೂರದಲ್ಲಿದ್ದಾಗ ಮಾತನಾಡುವವರು ಇರುವಂತಹ ಜಾಗ ಅಥವಾ ಅವರ ಹತ್ತಿರ ಇರುವಂತಹ ಜಾಗವನ್ನ ಕೋಕೋ ಅಂತ ಸಂಬೋಧಿಸ್ತಾರೆ. ಈಗ ಇಲ್ಲಿ ಇವರು ಮಾಡುವಂತಹ ವಾಕ್ಯ ಕೊಕೋವ ಬ್ಯೋಯಿನ್ ದೆಸ್. ಕೊಕೋವ ಬ್ಯೋಯಿನ್ ದೆಸ್ ಅಂದ್ರೆ ಇದು ಆಸ್ಪತ್ರೆ. ಇಲ್ಲಿ ಸ್ನೇಹಿತರೆ ಗಮನಿಸಿ, ಇದು ಅನ್ನೋದು ವಸ್ತು ಅಲ್ಲ, ಜಾಗವನ್ನ ಸಂಬೋಧಿಸುತ್ತೆ. ಇಲ್ಲಿ 2ನೇ ಸನ್ನಿವೇಶದಲ್ಲಿ ಮಾತನಾಡುವವರು ಹಾಗೂ ಕೇಳಿಸಿಕೊಳ್ಳುವವರು ಇಬ್ರು ಒಂದೇ ಕಡೆ ಇದ್ದಾರೆ. ಹಾಗಾಗಿ ಇಲ್ಲಿ ಅವರು ಮಾಡುವಂತಹ ವಾಕ್ಯ ಕೊಕೋವ ಉಕೆತ್ಸುಕೆ ದೆಸ್. ಕೊಕೋವ ಉಕೆತ್ಸುಕೆ ದೆಸ್ ಅಂದ್ರೆ ಇದು ರಿಸೆಪ್ಷನ್. ಈಗ ಸೋಕೋ. ಸೋಕೋ ಅಂದ್ರೆ ಹೇಳಿದೀನಿ, ಅಲ್ಲಿ ಇರುವುದು, ಅದು ಅಂತ ಅರ್ಥ ಇಲ್ಲಿ ತಗೋತೀವಿ ಜಾಗಕ್ಕೆ. ಇಲ್ಲಿ ಮಾತನಾಡುವವರು ಹಾಗೂ ಕೇಳಿಸಿಕೊಳ್ಳುವವರು ದೂರದಲ್ಲಿದ್ದಾರೆ. ಇಲ್ಲಿ ಇವರು ಹೇಳುವಂತಹ ವಾಕ್ಯ ಸೊಕೋವ ಖಾಯ್ಗಿ ಶಿಟ್ಸು ದೆಸ್. ಸೊಕೋವ ಖಾಯ್ಗಿ ಶಿಟ್ಸು ದೆಸ್ ಅಂದ್ರೆ ಅದು ಸಭೆ ಕೊಠಡಿ. 2ನೇ ಸನ್ನಿವೇಶದಲ್ಲಿ ಮಾತನಾಡುವವರು ಹಾಗೂ ಕೇಳಿಸಿಕೊಳ್ಳುವವರು ಒಂದೇ ಜಾಗದಲ್ಲಿದ್ದಾಗ ಇಬ್ಬರು ಕೂಡ ಆ ಜಾಗವನ್ನ ಸೊಕೋ ಅಂತ ಸಂಬೋಧಿಸ್ತಾರೆ. ಇಲ್ಲಿ ಅವರು ಮಾಡುವಂತಹ ವಾಕ್ಯ ಸೊಕೋವ ಖಾಯ್ದಾನ್ ದೆಸ್. ಸೊಕೋವ ಖಾಯ್ದಾನ್ ದೆಸ್ ಅಂದ್ರೆ ಅದು ಮೆಟ್ಟಿಲು. ಗೊತ್ತಾಯ್ತಲ್ಲ? ಈಗ ಅಸೋಕೋ. ಇಲ್ಲಿ ಮಾತನಾಡುವವರು ಹಾಗೂ ಕೇಳಿಸಿಕೊಳ್ಳುವವರು ದೂರದಲ್ಲಿದ್ದಾರೆ. ಇಲ್ಲಿ ಇವರಿಬ್ರು ಮಾತಾಡುವ ಜಾಗ ಇಬ್ರು ಅಸೋಕೋ ಅಂತಾನೆ ಸಂಬೋಧಿಸ್ತಾರೆ. ಇಲ್ಲಿ ಇವರು ಮಾಡುವಂತಹ ವಾಕ್ಯ ಅಸೋಕೋವ ತೋಯಿರೆ ದೆಸ್. ಅಸೋಕೋವ ತೋಯಿರೆ ದೆಸ್ ಅಂದ್ರೆ ಅದು ಶೌಚಾಲಯ. 2ನೇ ಸನ್ನಿವೇಶದಲ್ಲಿ ಮಾತನಾಡುವವರು ಹಾಗೂ ಕೇಳಿಸಿಕೊಳ್ಳುವವರು ಇಬ್ರು ಒಂದೇ ಜಾಗದಲ್ಲಿದ್ದಾರೆ. ಹಾಗಾಗಿ ಇವರಿಬ್ರು ಕೂಡ ಆ ದೂರದಲ್ಲಿರುವಂತಹ ಜಾಗವನ್ನ ಅಸೋಕೋ ಅಂತ ಸಂಬೋಧಿಸ್ತಾರೆ. ಅಸೋಕೋವ ದಾಯ್ಗಾಕು ದೆಸ್. ಅಸೋಕೋವ ದಾಯ್ಗಾಕು ದೆಸ್ ಅಂದರೆ ಅದು ದೂರದಲ್ಲಿರುವುದು ವಿಶ್ವವಿದ್ಯಾಲಯ.
ಗೊತ್ತಾಯ್ತಲ್ಲ? ಕೋಕೋ ಸೋಕೋ ಅಸೋಕೋ ವ ಎನ್ ದಿಸ್. ಈಗ ಇದನ್ನ ನಾವು ಒಂದೇ ಚಿತ್ರದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಮಾತನಾಡುವವರು ಹಾಗೂ ಕೇಳಿಸಿಕೊಳ್ಳುವವರು ದೂರದಲ್ಲಿದ್ದಾಗ ಮಾತನಾಡುವವರು ಇರುವಂತಹ ಜಾಗ ಅಥವಾ ಅವರ ಹತ್ತಿರದಲ್ಲಿರುವಂತಹ ಜಾಗವನ್ನ ಅವರು ಕೊಕೊ ಅಂತ ಸಂಬೋಧಿಸ್ತಾರೆ. ಶ್ರಾವಕ ಕೇಳಿಸಿಕೊಳ್ಳುವವರು ಇರುವಂತಹ ಜಾಗ ಅಥವಾ ಕೇಳಿಸಿಕೊಳ್ಳುವವರು ಹತ್ತಿರ ಇರುವಂತಹ ಜಾಗವನ್ನ ಸೊಕೊ ಅಂತ ಸಂಬೋಧಿಸ್ತಾರೆ. ಇಬ್ಬರಿಂದಲೂ ದೂರದಲ್ಲಿರುವಂತಹ ಜಾಗವನ್ನ ಅಸೋಕೋ ಅಂತ ಸಂಬೋಧಿಸಬೇಕು. ಈಗ ಮಾತನಾಡುವವರು ಹಾಗೂ ಕೇಳಿಸಿಕೊಳ್ಳುವವರು ಇಬ್ರು ಒಂದೇ ಕಡೆ ಇದ್ದಾರೆ. ಹಾಗಾಗಿ ಇವರಿಬ್ಬರೂ ಕೂಡ ಅವರು ಇರುವಂತಹ ಜಾಗ ಅಥವಾ ಅವರ ಹತ್ತಿರವಿರುವಂತಹ ಜಾಗವನ್ನ ಕೊಕೊ ಅಂತ ಸಂಬೋಧಿಸ್ತಾರೆ. ಇಬ್ಬರಿಂದಲೂ ಸ್ವಲ್ಪ ದೂರದಲ್ಲಿರುವಂತಹ ಜಾಗವನ್ನ ಸೊಕೊ ಅಂತ ಸಂಬೋಧಿಸ್ತಾರೆ. ಇಬ್ಬರಿಂದಲೂ ಬಹಳ ದೂರದಲ್ಲಿರುವಂತಹ ಜಾಗವನ್ನ ಅಸೋಕೋ ಅಂತ ಸಂಬೋಧಿಸ್ತಾರೆ. ಈಗ ಎನ್ ಒನ್ ವ ಎನ್ ಟು ದಿಸ್ ಅನ್ನೋ ವಾಕ್ಯವನ್ನ ನೋಡೋಣ. ಇದನ್ನ ನಾವು ಈಗಾಗಲೇ ಕಲ್ತಿದ್ದೀವಿ, ಆದರೆ ಇಲ್ಲಿ ನಾವು ಬಳಸೋ ಅಂತಹ ಎನ್ ಗಳು ಬೇರೆ ಆಗಿರುತ್ತೆ. ಇಲ್ಲಿ ಎನ್ ಒನ್ ಇರೋ ಅಂತಹ ಜಾಗದಲ್ಲಿ ಒಂದು ಸ್ಥಳ ಬರಬಹುದು, ಅಥವಾ ವ್ಯಕ್ತಿಯಾಗಿರಬಹುದು, ಅಥವಾ ಒಂದು ವಸ್ತುವಾಗಿರಬಹುದು. ಎನ್ ಟು ಅನ್ನೋದು ಕೊಕೊ, ಸೊಕೊ, ಅಸೋಕೊ ಅಥವಾ ಬೇರೆ ಒಂದು ಜಾಗದ ಹೆಸರು, ಇದ್ಯಾವುದಾದ್ರೂ ಬರಬಹುದು. ಈಗ ಪ್ರಶ್ನೆ ಕೇಳುವಾಗ ನಾವು ಎನ್ ಒನ್ ವ ದೋಕೋ ದೆಸ್ ಕ ಅಂತ ಕೇಳಬೇಕು. ಎನ್ ಒನ್ ಇಲ್ಲಿ ಒಂದು ಸ್ಥಳ, ವ್ಯಕ್ತಿ ಅಥವಾ ವಸ್ತುವಾಗಿರಬಹುದು. ದೋಕೋ ಅಂದ್ರೆ ಎಲ್ಲಿ ಅಂತ ಅರ್ಥ. ಎನ್ ಒನ್ ವ ದೋಕೋ ದೆಸ್ ಕ ಅಂದ್ರೆ ಆ ಸ್ಥಳ ಎಲ್ಲಿದೆ, ಅಥವಾ ಆ ವ್ಯಕ್ತಿ ಎಲ್ಲಿದ್ದಾರೆ, ಅಥವಾ ಆ ವಸ್ತು ಎಲ್ಲಿದೆ ಅಂತ ಕೇಳುವಾಗ ಮಾಡುವಂತಹ ವಾಕ್ಯ ಹೀಗಿರುತ್ತೆ. ಈಗ ಎನ್ ಒನ್ ಅನ್ನೋದು ಸ್ಥಳ ಆಗಿದ್ದಾಗ ಹೇಗೆ ಅಂತ ನೋಡೋಣ. ಎನ್ ಒನ್ ಒಂದು ಸ್ಥಳ, ಎನ್ ಟು ಕೊಕೊ ಆಗಿರಬಹುದು, ಸೊಕೊ ಆಗಿರಬಹುದು, ಅಸೋಕೊ ಆಗಿರಬಹುದು, ಅಥವಾ ಬೇರೆ ಒಂದು ಜಾಗದ ಹೆಸರು ಕೂಡ ಆಗಿರಬಹುದು. ಉದಾಹರಣೆಯೊಂದಿಗೆ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಇವರು ಒಂದು ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಜಿಮುಶೋವ ದೋಕೋ ದೆಸ್ ಕ. ಜಿಮುಶೋವ ದೋಕೋ ದೆಸ್ ಕ. ಜಿಮುಶೋ ಅಂದರೆ ಕಾರ್ಯಾಲಯ. ಕಾರ್ಯಾಲಯ ಎಲ್ಲಿದೆ ಅಂತ ಕೇಳ್ತಿದ್ದಾರೆ. ಅದಕ್ಕೆ ಇವರು ಉತ್ತರಿಸ್ತಾ ಜಿಮುಶೋವ ಸೊಕೊ ದೆಸ್ ಅಂತ ಹೇಳ್ತಿದ್ದಾರೆ. ಜಿಮುಶೋವ ಸೊಕೊ ದೆಸ್. ಇಲ್ಲಿ ಎನ್ ಟು ಇರೋ ಕಡೆ ನಾನು ಸೊಕೊ ಅಂತ ಬರೆದಿದ್ದೀನಿ. ಸಂದರ್ಭಕ್ಕೆ ತಕ್ಕಂತೆ ಅದು ಬದಲಾಗುತ್ತೆ. ಜಿಮುಶೋವ ಸೊಕೊ ದೆಸ್. ಅಥವಾ ಉತ್ತರದಲ್ಲಿ ನೀವು ಜಿಮುಶೋವ ಅನ್ನೋದನ್ನ ಬಿಟ್ಟು ಬರೀ ಸೊಕೊ ದೆಸ್ ಅಂತ ಕೂಡ ಹೇಳ್ಬಹುದು. ಈಗಾಗಲೇ ಪ್ರಶ್ನೆಯಲ್ಲಿ ಜಿಮುಶೋವ ಅನ್ನೋದು ಇರೋದ್ರಿಂದ ಉತ್ತರಿಸ್ತಾ ನಾವು ಬರೀ ಸೊಕೊ ದೆಸ್ ಅಲ್ಲಿದೆ ಅಂತ ಹೇಳಬಹುದು. ಇನ್ನೊಂದು ಉದಾಹರಣೆ ನೋಡೋಣ. ಖಾಯ್ಗಿ ಶಿತ್ಸುವ ದೋಕೋ ದೆಸ್ ಕ ಅಂತ ಕೇಳ್ತಿದ್ದಾರೆ. ಖಾಯ್ಗಿ ಶಿತ್ಸುವ ದೋಕೋ ದೆಸ್ ಕ ಅಂದ್ರೆ ಸಭೆ ಕೊಠಡಿ ಎಲ್ಲಿದೆ? ಅದಕ್ಕೆ ಇವರು ಉತ್ತರಿಸ್ತಾ ಖಾಯ್ಗಿ ಶಿತ್ಸುವ ನಿಕಾಯ್ ದೆಸ್. ಖಾಯ್ಗಿ ಶಿತ್ಸುವ ನಿಕಾಯ್ ದೆಸ್ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಿಕಾಯ್ ಅನ್ನೋದು ಒಂದು ಬೇರೆ ಸ್ಥಳ, ಅದನ್ನ ನಾನು ಇಲ್ಲಿ ಸ್ಥಳ ಅಂತ ಬರ್ತಿದ್ದೀನಿ. ನಿಕಾಯ್ ಅಂದ್ರೆ ಎರಡನೇ ಮಹಡಿ. ಸಭೆ ಕೊಠಡಿ ಎರಡನೇ ಮಹಡಿಯಲ್ಲಿದೆ ಅಂತ ಅರ್ಥ. ಇಲ್ಲೂ ಕೂಡ ಉತ್ತರಿಸ್ತಾ ನಾವು
ಕಾಯ್ಗಿಶಿತ್ಸುವ ಅನ್ನೋದನ್ನ ಬಿಟ್ಟು ನಿಕಾಯ್ ದೆಸ್ ಅಂತಾನೆ ಹೇಳಬಹುದು. 2ನೇ ಮಹಡಿಯಲ್ಲಿದೆ ಅಂತ. ಗೊತ್ತಾಯ್ತಲ್ಲ? ಇಲ್ಲಿ N1 ಅನ್ನೋದು ನಾವು ಕಾಯ್ಗಿಶಿತ್ಸು ಅಂದ್ರೆ ಅದು ಒಂದು ಸ್ಥಳ. ಈಗ N1 ಅನ್ನೋದು ವ್ಯಕ್ತಿಯಾಗಿದ್ದಾಗ ಏನು ಅಂತ ನೋಡೋಣ. N1 ವ್ಯಕ್ತಿ, N2 ಕೊಕ್ಕೋ, ಸೊಕ್ಕೋ, ಅಸೋಕೋ ಅಥವಾ ಬೇರೆ ಒಂದು ಜಾಗದ ಹೆಸರು ಕೂಡ ಆಗಿರಬಹುದು. ಉದಾಹರಣೆ ನೋಡೋಣ. ಇಲ್ಲಿ ಇವರು ಕೇಳ್ತಿದ್ದಾರೆ, ರಿಯೋಸಾನ್ ವಾ ದೊಕೋ ದೆಸ್ ಕಾ? ರಿಯೋಸಾನ್ ವಾ ದೊಕೋ ದೆಸ್ ಕಾ? ರಿಯೋಸಾನ್ ಅನ್ನೋದು ವ್ಯಕ್ತಿ ಅಲ್ವಾ? N1 ಇಲ್ಲಿ ವ್ಯಕ್ತಿ, N2 ಇಲ್ಲಿ ದೊಕೋ ಅಂತ ಇದೆ. ಇದಕ್ಕೆ ಉತ್ತರಿಸ್ತಾ ರೇಯೋಸಾನ್ ವಾ ಅಸೋಕೋ ದೆಸ್ ಅಂತ ಹೇಳ್ತಿದ್ದಾರೆ. ರೇಯೋಸಾನ್ ವಾ ಅಸೋಕೋ ದೆಸ್ ಅಂದ್ರೆ ಲಿಯೋರವರು ಅಲ್ಲಿದ್ದಾರೆ, ಇಬ್ಬರಿಂದಲೂ ದೂರದಲ್ಲಿ ಅಲ್ಲಿದ್ದಾರೆ ಅಂತ ಅರ್ಥ. ಇಲ್ಲಿ N2 ಜಾಗದಲ್ಲಿ ಅಸೋಕೋ ಅಂತ ಇದೆ. ಸಂದರ್ಭಕ್ಕೆ ತಕ್ಕಂತೆ ಅಸೋಕೋ, ಸೋಕೋ ಅಥವಾ ಕೊಕ್ಕೋ ಯಾವುದನ್ನಾದ್ರೂ ಬಳಸಬಹುದು. ಇಲ್ಲೂ ಕೂಡ ನಾವು ಉತ್ತರಿಸ್ತಾ ರೇಯೋಸಾನ್ ವಾ ಅನ್ನೋದು ಪ್ರಶ್ನೆಯಲ್ಲಿ ಆಗ್ಲೇ ಇರೋದ್ರಿಂದ ಅಸೋಕೋ ದೆಸ್ ಅಂತಾನೆ ಉತ್ತರಿಸಿದ್ರೆ ಸಾಕಾಗುತ್ತೆ. ಇನ್ನೊಂದು ಉದಾಹರಣೆ ನೋಡೋಣ. ಮರಿಯಾ ಸಾನ್ ವಾ ದೊಕೋ ದೆಸ್ ಕಾ ಅಂತ ಕೇಳ್ತಿದ್ದಾರೆ. ಮರಿಯಾ ಸಾನ್ ವಾ ದೊಕೋ ದೆಸ್ ಕಾ? ಮರಿಯಾರವರು ಎಲ್ಲಿ ಅಂತ ಕೇಳ್ತಿದ್ದಾರೆ. ಅದಕ್ಕೆ ಉತ್ತರಿಸ್ತಾ ಮರಿಯಾ ಸಾನ್ ವಾ ರೋಬಿ ದೆಸ್, ಮರಿಯಾ ಸಾನ್ ವಾ ರೋಬಿ ದೆಸ್ ಅಂತ ಹೇಳ್ತಿದ್ದಾರೆ. ಮರಿಯಾರವರು ಲಾಬಿಯಲ್ಲಿದ್ದಾರೆ. ಇಲ್ಲಿ N1 ಅನ್ನೋದು ಮರಿಯಾ ಸಾನ್ ಹಾಗೂ N2 ಅನ್ನೋದು ರೋಬಿ, ಅದು ಒಂದು ಸ್ಥಳ. ಇಲ್ಲೂ ಕೂಡ ನಾವು ಉತ್ತರಿಸ್ತಾ ಮರಿಯಾ ಸಾನ್ ವಾ ಅನ್ನೋದನ್ನ ಬಿಟ್ಟು ಬರೀ ರೋಬಿ ದೆಸ್ ಅಂತಾನೆ ಹೇಳಬಹುದು, ಲಾಬಿಯಲ್ಲಿದ್ದಾರೆ ಅಂತ. ಗೊತ್ತಾಯ್ತಲ್ಲ? ಈಗ N1 ಅನ್ನೋದು ಒಂದು ವಸ್ತುವಾಗಿದ್ದಾಗ ಹೇಗೆ ಅಂತ ನೋಡೋಣ. N1 ಒಂದು ವಸ್ತು, N2 ಕೊಕ್ಕೋ, ಸೋಕೋ, ಅಸೋಕೋ ಅಥವಾ ಒಂದು ಬೇರೆ ಜಾಗದ ಹೆಸರಾಗಿರಬಹುದು. ಉದಾಹರಣೆ ನೋಡೋಣ. ಇಲ್ಲಿ ಇವರು ಕೇಳ್ತಿದ್ದಾರೆ, ಕುರುಮಾನೋ ಖಗೀವಾ ದೊಕೋ ದೆಸ್ ಕಾ? ಕುರುಮಾನೋ ಖಗೀವಾ ದೊಕೋ ದೆಸ್ ಕಾ? ಕುರುಮಾನೋ ಖಗಿ ಅಂದ್ರೆ ನಿಮ್ಗಾಗ್ಲೇ ಹೇಳ್ಕೊಟ್ಟಿದ್ದೀನಿ, ಕಾರಿನ ಬೀಗದ ಕೈ. ಅದು ಒಂದು ವಸ್ತು, ಕಾರಿನ ಬೀಗದ ಕೈ. ಕಾರಿನ ಬೀಗದ ಕೈ ಎಲ್ಲಿದೆ ಅಂತ ಕೇಳ್ತಿದ್ದಾರೆ. ಅದಕ್ಕೆ ಇವರು ಉತ್ತರಿಸ್ತಾ ಕುರುಮಾನೋ ಖಗೀವಾ ಜಿಮುಶೋ ದೆಸ್, ಕುರುಮಾನೋ ಖಗೀವಾ ಜಿಮುಶೋ ದೆಸ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಕಾರಿನ ಬೀಗದ ಕೈ ಕಾರ್ಯಾಲಯದಲ್ಲಿದೆ. ಗೊತ್ತಾಯ್ತಲ್ಲ? ಇನ್ನೊಂದು ರೀತಿ ಉತ್ತರಿಸ್ತಾ ಇಲ್ಲಿ ಕುರುಮಾನೋ ಖಗೀವಾ ಅನ್ನೋದು ಆಗ್ಲೇ ಪ್ರಶ್ನೆಯಲ್ಲಿರೋದ್ರಿಂದ ಜಿಮುಶೋದೆಸ್ ಅಂತಾನೆ ಹೇಳಬಹುದು. ಇನ್ನೊಂದು ಉದಾಹರಣೆ ನೋಡೋಣ. ದೆನ್ವಾವ ದೊಕೋ ದೆಸ್ ಕಾ? ದೆನ್ವಾವ ದೊಕೋ ದೆಸ್ ಕಾ ಅಂತ ಕೇಳ್ತಿದ್ದಾರೆ. ದೆನ್ವಾ ಅಂದರೆ ಟೆಲಿಫೋನ್. ಟೆಲಿಫೋನ್ ಎಲ್ಲಿದೆ ಅಂತ ಕೇಳ್ತಿದ್ದಾರೆ. ಅದಕ್ಕೆ ಇವರು ಉತ್ತರಿಸ್ತಾ ದೆನ್ವಾವ ಕೊಕೋ ದೆಸ್ ಅಂತ ಹೇಳ್ತಿದ್ದಾರೆ. ದೆನ್ವಾವ ಕೊಕೋ ದೆಸ್ ಅಂದರೆ ಟೆಲಿಫೋನ್ ಇಲ್ಲಿದೆ, ಅವರ ಹತ್ತಿರದಲ್ಲೇ ಇರೋದ್ರಿಂದ ಇಲ್ಲಿದೆ ಅಂತ ಹೇಳ್ತಿದ್ದಾರೆ. ಹಾಗೆ ಇಲ್ಲೂ ಕೂಡ ಉತ್ತರಿಸ್ತಾ ಕೊಕೋ ದೆಸ್ ಅಂತಾನೆ ಹೇಳಿದ್ರು ಸಾಕಾಗುತ್ತೆ. ಗೊತ್ತಾಯ್ತಲ್ಲ ಸ್ನೇಹಿತರೆ? N1 ಅನ್ನೋದು ಒಂದು ಜಾಗವಾಗಿರಬಹುದು, ವ್ಯಕ್ತಿಯಾಗಿರಬಹುದು ಅಥವಾ ವಸ್ತುವಾಗಿರಬಹುದು. ಈಗ ಕೊಚ್ಚಿರ, ಸೊಚ್ಚಿರ, ಅಚ್ಚಿರ ಅಂದ್ರೆ ಏನು ಅಂತ ನೋಡೋಣ. ಕೊಚ್ಚಿರ ಅಂದ್ರೆ ಈ ಕಡೆ ಅಥವಾ ಕೋಕೋ ಅನ್ನೋ ಪದ ಈಗ ಕಲ್ತ್ವಲ್ಲ, ಅದರ ಒಂದು ಸಭ್ಯವಾದ ಪದ.
ಸೊಚಿರ ಅಂದರೆ ಆ ಕಡೆ ಅಥವಾ ಸೋಕೋ ಅನ್ನುವುದರ ಸಭ್ಯಪದ. ಅಚ್ಚಿರ ಅಂದರೆ ಆ ಕಡೆ ದೂರದಲ್ಲಿರೋದು, ಅಸೋಕೋ ಅನ್ನುವುದರ ಸಭ್ಯಪದ. ದೊಚ್ಚಿರ ಅನ್ನುವುದು ಇವುಗಳ ಪ್ರಶ್ನಾರ್ಥಕ ಪದ. ಕೊಚ್ಚಿರ, ಸೊಚ್ಚಿರ, ಅಚ್ಚಿರ ಇವುಗಳ ಪ್ರಶ್ನಾರ್ಥಕ ಪದ ದೊಚ್ಚಿರ. ದೊಚ್ಚಿರ ಅಂದರೆ ಯಾವ ಕಡೆ ಅಥವಾ ಯಾವುದು ಅಥವಾ ದೊಕೋ ಅನ್ನುವುದರ ಸಭ್ಯಪದ. ಈಗ ಉದಾಹರಣೆಯೊಂದಿಗೆ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಇವರು ಕೇಳ್ತಿದ್ದಾರೆ, ಸುಮಿಮಸೆಂಗ ಕಮೆರಾ ಉರಿಬಾವ ದೊಚಿರಾ ದೆಸ್ ಕಾ? ಸುಮಿಮಸೆಂಗ ಕಮೆರಾ ಉರಿಬಾವ ದೊಚಿರಾ ದೆಸ್ ಕಾ? ನೀವು ನಿಮ್ಮ ಮುಂದೆ ಅಕ್ಕಪಕ್ಕದಲ್ಲಿರುವವರ ಗಮನವನ್ನ ಸೆಳೆಯುವಾಗ ಸುಮಿಮಸೆಂಗ ಅಂತ ಹೇಳಬೇಕು. ಸುಮಿಮಸೆಂಗ ಅಂದರೆ ಕ್ಷಮಿಸಿ, ನಾನು ಏನೋ ಒಂದು ಕೇಳ್ತಿದ್ದೀನಿ, ಅದಕ್ಕೆ ಉತ್ತರಿಸಿ ಅಂತ ಅರ್ಥ ಬರುತ್ತೆ. ಸುಮಿಮಸೆಂಗ ಕಮೆರಾ ಉರಿಬಾವ ದೊಚಿರಾ ದೆಸ್ ಕಾ ಅಂದರೆ ಕ್ಷಮಿಸಿ, ಕಮೆರಾ ವಿಭಾಗ ಎಲ್ಲಿದೆ ಅಥವಾ ಯಾವ ಕಡೆ ಇದೆ ಅಂತ ಅರ್ಥ. ಅದಕ್ಕೆ ಇವರು ಉತ್ತರಿಸ್ತಾ ಅಚ್ಚಿರಾ ದೆಸ್ ಅಂತ ಹೇಳ್ತಿದ್ದಾರೆ. ಅಚ್ಚಿರಾ ದೆಸ್ ಅಂದ್ರೆ ಅವರಿಬ್ಬರಿಂದಲೂ ದೂರ, ಆ ಕಡೆ ಇದೆ ಅಂತ ಅರ್ಥ. ಗೊತ್ತಾಯ್ತಲ್ಲ? ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಇಲ್ಲಿ ಇವರು ಎಸುಕರೇತಾವ ದೊಚಿರಾ ದೆಸ್ ಕಾ ಅಂತ ಕೇಳ್ತಿದ್ದಾರೆ. ಎಸ್ಕರೇತಾವ ದೊಚಿರಾ ದೆಸ್ ಕಾ ಅಂದ್ರೆ ಎಸ್ಕ್ಯುಲೇಟರ್ ಎಲ್ಲಿದೆ ಅಥವಾ ಯಾವ ಕಡೆ ಇದೆ ಅಂತ ಅರ್ಥ. ಅದಕ್ಕೆ ಇವರು ಉತ್ತರಿಸ್ತಾ ಸೊಚಿರಾ ದೆಸ್ ಅಂತ ಹೇಳ್ತಿದ್ದಾರೆ. ಸೊಚಿರಾ ದೆಸ್ ಅಂದರೆ ಅಲ್ಲಿದೆ ಅಥವಾ ಆ ಕಡೆ ಇದೆ. ಪ್ರಶ್ನೆ ದೊಚಿರಾ ಅಂತ ಕೇಳಿದಾಗ ನಾವು ಉತ್ತರಿಸ್ತಾ ಕೊಚಿರಾ, ಸೊಚಿರಾ, ಅಚಿರಾ ಇವುಗಳನ್ನ ಉಪಯೋಗಿಸ್ಬೇಕು. ಈಗ ಇಲ್ಲಿ ದೊಚಿರಾ ಅನ್ನೋದರ ಬೇರೆ ಅರ್ಥದಲ್ಲಿ ಹೇಗೆ ಉಪಯೋಗಿಸೋದು ಅನ್ನೋದನ್ನ ನೋಡೋಣ. ಇಲ್ಲಿ ಇವರು ಪ್ರಶ್ನೆಯನ್ನು ಕೇಳ್ತಿದ್ದಾರೆ, ಓ ಕುನೀವಾ ದೊಚಿರಾ ದೆಸ್ ಕಾ? ಓ ಕುನೀವಾ ದೊಚಿರಾ ದೆಸ್ ಕಾ? ಕುನಿ ಅಂದ್ರೆ ದೇಶ, ಓ ಅನ್ನೋದು ಗೌರವವನ್ನು ಸೂಚಿಸೋದಕ್ಕೆ ಬಳಸುವಂತಹ ಒಂದು ಅಕ್ಷರ. ಓ ಕುನಿ ಅಂತಂದ್ರೆ ನಿಮ್ಮ ದೇಶ, ಇನ್ನೊಬ್ಬರ ದೇಶದ ಬಗ್ಗೆ ಮಾತಾಡ್ತಾ ನಾವು ಓ ಕುನಿ ಅನ್ನೋದನ್ನ ಬಳಸಬೇಕು. ಓ ಕುನೀವಾ ದೊಚಿರಾ ದೆಸ್ ಕಾ ಅಂದ್ರೆ ನಿಮ್ಮ ದೇಶ ಯಾವುದು ಅಥವಾ ನೀವು ಯಾವ ದೇಶದವರು ಅಂತ. ಅದಕ್ಕೆ ಉತ್ತರಿಸ್ತಾ ಇವರು ಕುನೀವಾ ಇಗಿರಿಸು ದೆಸ್ ಅಂತ ಕೇಳ್ತಿದ್ದಾರೆ. ಕುನೀವಾ ಇಗಿರಿಸು ದೆಸ್. ಇವರು ದೇಶದ ಬಗ್ಗೆನೇ ಹೇಳ್ತಿರೋದ್ರಿಂದ ಗೌರವವನ್ನ ಓ ಅನ್ನುವ ಅಕ್ಷರವನ್ನ ಬಿಟ್ಟು ಕುನಿ ಅಂತ ಮಾತ್ರ ಹೇಳ್ತಿದ್ದಾರೆ. ಕುನೀವಾ ಇಗಿರಿಸು ದೆಸ್ ಅಂದ್ರೆ ನನ್ನ ದೇಶ ಇಂಗ್ಲೆಂಡ್. ಇನ್ನೊಂದು ಉದಾಹರಣೆ, ದಾಯ್ಗಕೂವಾ ದೊಚಿರಾ ದೆಸ್ ಕಾ? ದಾಯ್ಗಕೂವಾ ದೊಚಿರಾ ದೆಸ್ ಕಾ ಅಂದ್ರೆ ನಿಮ್ಮ ವಿಶ್ವವಿದ್ಯಾಲಯ ಯಾವುದು? ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಅನಾತಾನೋ ಅನ್ನೋದನ್ನ ಬಿಟ್ಟಿದ್ದಾರೆ. ಜಪಾನಿ ಭಾಷೆಯಲ್ಲಿ ನಾನು ನಿಮ್ಗಾಗ್ಲೇ ಹೇಳಿದ ಹಾಗೆ ವಾತಾಶಿವ ಹಾಗೂ ಅನಾತಾವ ಅನ್ನೋದನ್ನ ಹೆಚ್ಚಾಗಿ ಬಳಸೋದಿಲ್ಲ. ಹಾಗಾಗಿ ದಾಯ್ಗಕೂವಾ ದೊಚಿರಾ ದೆಸ್ ಕಾ ಅಂತ ಕೇಳ್ತಿದ್ದಾರೆ. ಅದಕ್ಕೆ ಉತ್ತರಿಸ್ತಾ ಎ ಬಿ ಕೆ ದಾಯ್ಗಕು ದೆಸ್ ಅಂತ ಹೇಳ್ತಿದ್ದಾರೆ. ಎ ಬಿ ಕೆ ದಾಯ್ಗಕು ದೆಸ್ ಅಂದ್ರೆ ಎ ಬಿ ಕೆ ವಿಶ್ವವಿದ್ಯಾಲಯ. ಇನ್ನೊಂದು ಉದಾಹರಣೆ ತಗೊಳ್ಳೋಣ. ಖಾಯ್ಶಾವ ದೊಚಿರಾ ದೆಸ್ ಕಾ ಅಂತ ಕೇಳ್ತಿದ್ದಾರೆ. ಖಾಯ್ಶಾವ ದೊಚಿರಾ ದೆಸ್ ಕಾ ಅಂದ್ರೆ ನಿಮ್ಮ ಕಂಪನಿ ಯಾವುದು ಅಥವಾ ನೀವು ಎಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತಾನೂ ಅರ್ಥ ಬರುತ್ತೆ. IBM ದೆಸ್, IBM ಅಂತ ಹೇಳ್ತಿದ್ದಾರೆ. ಸ್ನೇಹಿತರೆ, ಇಲ್ಲಿ ದೊಚಿರಾ ಅನ್ನೋದು ನಾವು ಯಾವುದು ಅನ್ನೋ ಅರ್ಥದಲ್ಲಿ ಬಳಸಿದೀವಿ. ಇನ್ನೊಬ್ಬರ ದೇಶ
ಅವರ ಕೆಲಸ ಮಾಡುವಂತಹ ಜಾಗ, ಅವರ ಶಾಲೆ, ಅವರ ಮನೆ ಎಲ್ಲಿದೆ ಅಂತೆಲ್ಲ ಕೇಳುವಾಗ ನಾವು ದೋಕೋ ಅನ್ನೋದನ್ನ ಬಳಸಬಾರ್ದು, ದೊಚ್ಚೀರಾ ಅನ್ನೋ ಪದವನ್ನೇ ಬಳಸಬೇಕು. ನೆನ್ಪಿಟ್ಕೊಳ್ಳಿ, ದೊಚ್ಚೀರಾ ಅನ್ನೋದನ್ನ ಬಳಸಬೇಕು. ಈಗ N1 ನೋ N2 ಅನ್ನೋದರ ಅರ್ಥವನ್ನ ತಿಳ್ಕೊಳ್ಳೋಣ. ಈಗಾಗಲೇ ನಾನು ನಿಮಗೆ N1 ನೋ N2 ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ಅದರ ಬೇರೆ ಅರ್ಥವನ್ನ ತಿಳ್ಕೊಳ್ಳೋಣ. ಇಲ್ಲಿ N1 ಅನ್ನೋದು ಒಂದು ಪ್ರದೇಶ ಅಥವಾ ಒಂದು ಕಂಪನಿಯ ಹೆಸರಾಗಿರಬಹುದು. N2 ಅನ್ನುವುದು ಒಂದು ವಸ್ತು. ಇಲ್ಲಿ ನಾವು ಹೇಳೋದು ಈ ವಸ್ತು N2 ನಲ್ಲಿರುವಂತಹ ವಸ್ತು N1 ದೇಶದ್ದು ಅಥವಾ N1 ಕಂಪನಿಯದು ಅಂತ. ಇಲ್ಲಿ ಉದಾಹರಣೆ ಕೊಟ್ಟಿದ್ದೀನಿ. ನಿಹೋನ್ ನೋ ಕುರುಮಾ. ನಿಹೋನ್ ನೋ ಕುರುಮಾ ಅಂದರೆ ಜಪಾನಿನ ಕಾರು. ಇಲ್ಲಿ ಕುರುಮಾ ಅನ್ನೋದು ವಸ್ತು N2, N1 ಅನ್ನೋದು ನಿಹೋನ್ ಅಂದರೆ ಜಪಾನ್. ನಿಹೋನಿನ್ ನೋ ಕುರುಮಾ ಅಂದರೆ ಜಪಾನಿನ ಕಾರು. ರೋರೆಕ್ಸು ನೋ ತೊಕೆ. ರೋರೆಕ್ಸು ನೋ ತೊಕೆ ಅಂದರೆ ರೋಲೆಕ್ಸ್ ಕಂಪನಿಯ ಗಡಿಯಾರ. ಇಲ್ಲಿ ರೋಲೆಕ್ಸ್ ಅನ್ನೋದು ಒಂದು ಕಂಪನಿಯ ಹೆಸರು, ಹಾಗೆ ರೋರೆಕ್ಸ್ ಕಂಪನಿಯ ಗಡಿಯಾರ. ಸುಯಿಸ್ಸು. ಸುಯಿಸ್ಸು ನೋ ಚೊಕೊರೇಟೋ. ಸುಯಿಸ್ಸು ನೋ ಚೊಕೊರೇಟೋ ಅಂದರೆ ಸ್ವಿಟ್ಜರ್ಲ್ಯಾಂಡಿನ ಚಾಕೊಲೇಟ್. ಗೊತ್ತಾಯ್ತಲ್ಲ? ಕೆಲವು ಉದಾಹರಣೆಗಳನ್ನು ನೋಡೋಣ. ಇಲ್ಲಿ ಚಿತ್ರದಲ್ಲಿ ಒಂದು ಕಾರ್ ಇದೆ. ಇದು BMW ಕಾರ್. ಈಗ ಕೆಲವು ವಾಕ್ಯಗಳನ್ನು ರಚನೆ ಮಾಡೋಣ. ಕೊರೆವ BMW ನೋ ಕುರುಮಾ ದೆಸ್ ಅಂದರೆ ಇದು BMW ಕಂಪನಿಯ ಕಾರು. ಕೊರೆವ ದೋಯಿಟ್ಸು ನೋ ಕುರುಮಾ ದೆಸ್. ಕೊರೆವ ದೋಯಿಟ್ಸು ನೋ ಕುರುಮಾ ದೆಸ್. ದೋಯಿಟ್ಸು ಅಂದರೆ ಜರ್ಮನಿ. ದೋಯಿಟ್ಸು ನೋ ಕುರುಮಾ ಅಂದರೆ ಜರ್ಮನಿಯ ಕಾರು. ಇದು ಜರ್ಮನಿಯ ಕಾರು. ಇಲ್ಲಿ ಮೊದಲನೇದು ನಾನು ಒಂದು ಕಂಪನಿಯ ಹೆಸರನ್ನ ಕೊಟ್ಟಿದ್ದೀನಿ. ಎರಡನೇ ಉದಾಹರಣೆಯಲ್ಲಿ ದೇಶದ ಹೆಸರನ್ನ ಕೊಟ್ಟಿದ್ದೀನಿ. ಇನ್ನೊಂದು ಉದಾಹರಣೆ ನೋಡೋಣ. ಸೊರೆವ ದೊಕೋನೋ ಖಬಾನ್ ದೆಸ್ಕಾ. ಸೊರೆವ ದೊಕೋನೋ ಖಬಾನ್ ದೆಸ್ಕಾ. ಇಲ್ಲಿ ಪ್ರಶ್ನೆಯನ್ನು ಕೇಳುವಾಗ N1 ಜಾಗದಲ್ಲಿ ದೊಕೋ ಅಂತ ಬಳಸಬೇಕು. ಸೊರೆವ ದೊಕೋನೋ ಖಬಾನ್ ದೆಸ್ಕಾ ಅಂದರೆ ಅದು ಎಲ್ಲಿಯ ಬ್ಯಾಗು. ಉತ್ತರಿಸ್ತಾ ನೀವು ಅದರ ಕಂಪನಿಯ ಹೆಸರನ್ನಾದರೂ ಹೇಳಬಹುದು ಅಥವಾ ಅದು ಯಾವ ದೇಶದ ವಸ್ತು ಅಂತನಾದರೂ ನೀವು ಹೇಳಬಹುದು. ಇಲ್ಲಿ ಸೊರೆವ ಅಮೆರಿಕಾನೋ ಖಬಾನ್ ದೆಸ್. ಸೊರೆವ ಅಮೆರಿಕಾನೋ ಖಬಾನ್ ದೆಸ್ ಅಂದರೆ ಅದು ಅಮೆರಿಕಾದ ಬ್ಯಾಗು. ಅರ್ಥ ಆಯ್ತಲ್ಲ? N1 ನೋ N2. ಸಂಖ್ಯೆಗಳು. ಈಗಾಗಲೇ ನಾನು ನಿಮಗೆ 1ರಿಂದ 100 ತನಕ ಹೇಗೆ ಎಣಿಸೋದು ಅಂತ ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ಮುಂದಕ್ಕೆ ಕಲಿಯೋಣ. 100 ಅನ್ನೋದು ಹ್ಯಕ್ಕು. 200 ನಿ ಹ್ಯಕ್ಕು. 300 ಸಾಂ ಬ್ಯಕ್ಕು. 400 ಯೋಂ ಹ್ಯಕ್ಕು. 500 ಗೊ ಹ್ಯಕ್ಕು. 600 ರೊಪ್ಯಕ್ಕು. 700 ನಾನಾ ಹ್ಯಕ್ಕು. 800 ಹಪ್ಯಕ್ಕು. 900 ಕ್ಯೂ ಹ್ಯಕ್ಕು. ಇಲ್ಲಿ 300 ಸಾಂ ಬ್ಯಕ್ಕು, 600 ರೊಪ್ಯಕ್ಕು ಹಾಗೂ 800 ಹಪ್ಯಕ್ಕು. ಇದು ಸ್ವಲ್ಪ ವ್ಯತ್ಯಾಸ ಇರೋದ್ರಿಂದ ಗಮನಿಸಿ. 900 ಆದಮೇಲೆ 1000. 1000ಕ್ಕೆ ಸೆನ್ ಅಂತ ಹೇಳ್ತಾರೆ. ಸೆನ್. ನಿಸೆನ್ 2000. 3000ಕ್ಕೆ ಸಾನ್ಸೆನ್. 4000ಕ್ಕೆ ಯೋನ್ಸೆನ್.
5,000 ಗೋಸೆನ್, 6,000 ರೊಕುಸೆನ್, 7,000 ನಾನಾಸೆನ್, 8,000 ಹಸ್ಸೆನ್ ಹಾಗೂ 9,000 ಕ್ಯೂಸೆನ್. ನಂತರ 10,000. 10,000ಕ್ಕೆ ಇಚಿಮಾನ್, ಇಚಿಮಾನ್ ಅಂತ ಹೇಳ್ತಾರೆ. 20,000 ನಿಮಾನ್, 30,000 ಸಾಮಾನ್, 40,000 ಯೋಮಾನ್, 50,000 ಗೋಮಾನ್, 60,000 ರೊಕುಮಾನ್, 70,000 ನಾನಾಮಾನ್, 80,000 ಹಚಿಮಾನ್, 90,000 ಕ್ಯೂಮಾನ್ ಹಾಗೂ 1,00,000. 1,00,000ವನ್ನ ಜೂಮಾನ್ ಅಂತ ಹೇಳ್ತಾರೆ. ಗೊತ್ತಾಯ್ತಲ್ಲ? ಈಗ ಕೆಲವು ಬೆಲೆಗಳನ್ನು ಹೇಗೆ ಹೇಳೋದು ಅಂತ ನೋಡೋಣ. ಇಲ್ಲಿ 12,300 ಯೆನ್ ಅಂತ ಬರ್ತಿದ್ದೀನಿ. ಇದನ್ನ ಇಚಿಮಾನ್ ನಿಸೆನ್ ಸಾಂಬ್ಯಾಕು ಯೆನ್ ಅಂತ ಓದಬೇಕು. ಇಚಿಮಾನ್ ನಿಸೆನ್ ಸಾಂಬ್ಯಾಕು ಯೆನ್, 512 ಯೆನ್. ಗೋಹ್ಯಾಕು ಜೂ ನಿ ಯೆನ್, ಗೋಹ್ಯಾಕು ಜೂ ನಿ ಯೆನ್. 8,627 ಯೆನ್. ಹಸ್ಸೆನ್ ರೊಪ್ಯಾಕು ನಿಜೂ ನಾನಾ ಯೆನ್, ಹಸ್ಸೆನ್ ರೊಪ್ಯಾಕು ನಿಜೂ ನಾನಾ ಯೆನ್. 7,60,50. ನಾನಾಜೂ ಮಾನ್, ನಾನಾಜೂ ರೊಕುಮಾನ್ ಗೋಜೂ ಯೆನ್, ನಾನಾಜೂ ರೊಕುಮಾನ್ ಗೋಜೂ ಯೆನ್. ಗೊತ್ತಾಯ್ತಲ್ಲ? ಈಗ ಬೆಲೆಯನ್ನ ಕೇಳುವುದು ಹೇಗೆ ಅಂತ ನೋಡೋಣ. ಇಲ್ಲಿ ಇವರು ಈ ಸರದ ಬೆಲೆಯನ್ನ ಕೇಳ್ತಿದ್ದಾರೆ. ಕೊರೆವಾ ಇಕ್ಕುರಾ ದೆಸ್ಕಾ. ಇಕ್ಕುರಾ ಅಂದ್ರೆ ಎಷ್ಟು ಅಂತ ಅರ್ಥ. ಕೊರೆವಾ ಇಕ್ಕುರಾ ದೆಸ್ಕಾ ಅಂದ್ರೆ ಇದು ಎಷ್ಟು ಅಂತ ಕೇಳ್ತಿದ್ದಾರೆ. ಇದರ ಬೆಲೆ ಎಷ್ಟು ಅಂತ. ಅದಕ್ಕೆ ಉತ್ತರಿಸ್ತಾ ಸೆನ್ ನಾನಾಹ್ಯಾಕು ಯೆನ್ ದೆಸ್ ಅಂತ ಹೇಳ್ತಿದ್ದಾರೆ. ಸೆನ್ ನಾನಾಹ್ಯಾಕು ಯೆನ್ ದೆಸ್. ಇನ್ನೊಂದು ಉದಾಹರಣೆ. ಇಲ್ಲಿ ಈ ಶೂಸಿನ ಬೆಲೆಯನ್ನ ಕೇಳ್ತಿದ್ದಾರೆ. ಕೋನೋ ಕುತ್ಸು. ನಾನೀಗಾಗಲೇ ನಿಮಗೆ ಕೋನೋ ಅನ್ನೋದನ್ನ ಹೇಗೆ ಬಳಸಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಕೋನೋ ಆದ ನಂತರ ಒಂದು ವಸ್ತುವಿನ ಹೆಸರು ಇರಬೇಕು. ಕೋನೋ ಕುತ್ಸುವ ಇಕುರಾ ದೆಸ್ಕಾ. ಈ ಶೂಸಿನ ಬೆಲೆ ಎಷ್ಟು ಅಂತ ಕೇಳ್ತಿದ್ದಾರೆ. ಅದಕ್ಕೆ ಇವರು ನೀಸೆನ್ ಕ್ಯೂಹ್ಯಾಕು ಹಚಿಜು ಯೆನ್ ದೆಸ್ ಅಂತ ಹೇಳ್ತಿದ್ದಾರೆ. ನೀಸೆನ್ ಕ್ಯೂಹ್ಯಾಕು ಹಚಿಜು ಯೆನ್. ಇನ್ನೊಂದು ಉದಾಹರಣೆ. ಇಲ್ಲಿ ಈ ಕ್ಯಾಮೆರಾ ಬೆಲೆಯನ್ನ ಕೇಳ್ತಿದ್ದಾರೆ. ಸೋನೋ ಕ್ಯಾಮೆರಾವ ಇಕುರಾ ದೆಸ್ಕಾ. ಇಲ್ಲಿ ವಸ್ತು ಮಾತನಾಡುವವರ ದೂರ, ಕೇಳಿಸ್ಕೊಳ್ಳುವವರ ಹತ್ರ ಇದೆ. ಹಾಗಾಗಿ ಸೋನೋ ಕ್ಯಾಮೆರಾ ಅನ್ನೋದನ್ನ ಬಳಸ್ತಿದ್ದಾರೆ. ಸೋನೋ ಕ್ಯಾಮೆರಾವ ಇಕುರಾ ದೆಸ್ಕಾ. ಆ ಕ್ಯಾಮೆರಾ ಎಷ್ಟು? ಇಲ್ಲಿ ಏನ್ ಹೇಳ್ತಿದ್ದಾರೆ? 45,900 ಯೆನ್. ಅಂದ್ರೆ ಯೋನ್ ಮಾನ್ ಗೋಸೆನ್ ಕ್ಯೂಹ್ಯಾಕು ಯೆನ್ ದೆಸ್. ಯೋನ್ ಮಾನ್ ಗೋಸೆನ್ ಕ್ಯೂಹ್ಯಾಕು ಯೆನ್ ದೆಸ್. ಗೊತ್ತಾಯ್ತಲ್ಲ? ಕೊನೆಯದಾಗಿ ಮಹಡಿಗಳನ್ನ ಹೇಗೆ ಎಣಿಸುವುದು ಅಂತ ನೋಡೋಣ. ಮೊದಲನೇದು, ಇಲ್ಲಿ
ಜಪಾನಿ ಭಾಷೆಯಲ್ಲಿ ಅವರು ಗ್ರೌಂಡ್ ಫ್ಲೋರ್ ಅಥವಾ ಇಲ್ಲಿ ಮೊದಲನೇ ಮಹಡಿ ಇಕ್ಕಾಯ್ ಅಂತ ಹೇಳ್ತಾರೆ. ಗ್ರೌಂಡ್ ಫ್ಲೋರ್ ಅನ್ನೋದಿಲ್ಲ, ಹಾಗಾಗಿ ಇದನ್ನ ಮೊದಲನೇ ಮಹಡಿ ಅಂತಾನೆ ಕರೀತಾರೆ. ಇಕ್ಕಾಯ್. ನಿಕಾಯ್ ಎರಡನೇ ಮಹಡಿ. ಸಾಂಗಾಯ್ ಅಂದ್ರೆ ಮೂರನೇ ಮಹಡಿ. ಯೋಂಕಾಯ್ ಅಂದ್ರೆ ನಾಲ್ಕನೇ ಮಹಡಿ. ಈ ನೆಲಮಳಿಗೆ ಇದನ್ನ ಚಿಕಾ ಅಂತ ಕರೀತಾರೆ. ಅದರಲ್ಲಿ ಚಿಕಾ ಇಕ್ಕಾಯ್, ಇನ್ನೂ ಒಂದು ಕೆಳಗಡೆ ಇದ್ರೆ ಚಿಕಾ ನೀಕಾಯ್, ಹೀಗೆ ಹೋಗುತ್ತೆ. ಈ ಮಹಡಿಗಳ ಎಣಿಸುವುದಕ್ಕೆ ಕಾಯ್ ಅನ್ನೋದನ್ನ ಬಳಸ್ತಾರೆ. ಇಲ್ಲಿ ನಿಮ್ಗೆ ಈಗಾಗಲೇ ಗೊತ್ತಾಗಿರಬಹುದು. ಕಾಯ್. ಒಂದನೇ ಮಹಡಿಗೆ ಇಕ್ಕಾಯ್, ಎರಡನೇ ಮಹಡಿಗೆ ನೀಕಾಯ್, ಮೂರನೇ ಮಹಡಿ ಸಾಂಗಾಯ್, ನಾಲ್ಕನೇ ಮಹಡಿ ಯೋಂಕಾಯ್, ಐದನೇ ಮಹಡಿ ಗೋಕಾಯ್, ಆರನೇ ಮಹಡಿ ರೊಕ್ಕಾಯ್, ಏಳನೇ ಮಹಡಿ ನಾನಾಕಾಯ್, ಎಂಟನೇ ಮಹಡಿ ಹಚ್ಚಿಕಾಯ್, ಒಂಬತ್ತನೇ ಮಹಡಿ ಕ್ಯೂಕಾಯ್, ಹತ್ತನೇ ಮಹಡಿ ಜೂಕಾಯ್. ಯಾವ ಮಹಡಿ ಅಥವಾ ಎಷ್ಟನೇ ಮಹಡಿ ಅಂತ ಕೇಳಬೇಕಾದಾಗ ನಾಂಗಾಯ್ ಅಂತ ಕೇಳಬೇಕು. ನಾಂಗಾಯ್ ಡೆಸ್ಕಾ ಅಂದ್ರೆ ಯಾವ ಮಹಡಿ ಅಂತ ಅರ್ಥ. ಉತ್ತರದಲ್ಲಿ ನೀವು ಇದ್ಯಾವುದನ್ನಾದ್ರೂ ಹೇಳ್ಬೋದು. ಸ್ನೇಹಿತರೆ, ನಾವು ಈಗ ಎರಡನೇ ಹಾಗೂ ಮೂರನೇ ಪಾಠದಲ್ಲಿ ಮುಖ್ಯವಾಗಿ ಕಲ್ತಿರೋವಂಥದ್ದು ಕೋರೆ, ಸೋರೆ, ಅರೆ ಹಾಗೂ ಇವುಗಳ ಪ್ರಶ್ನಾರ್ಥಕ ಪದ ದೊರೆ. ಕೋನೋ ನೌನ್, ಸೋನೋ ನೌನ್, ಅನೋ ನೌನ್ ಹಾಗೂ ಇವುಗಳ ಪ್ರಶ್ನಾರ್ಥಕ ಪದ ದೋನೋ ನೌನ್. ಕೋಕೋ, ಸೋಕೋ, ಅಸೋಕೋ ಇವುಗಳ ಪ್ರಶ್ನಾರ್ಥಕ ಪದ ದೋಕೋ. ಕೊಚಿರ, ಸೊಚಿರ, ಅಚಿರ ಇವುಗಳ ಪ್ರಶ್ನಾರ್ಥಕ ಪದ ದೊಚಿರ. ಸ್ನೇಹಿತರೆ, ಇವುಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇರಿ. ನನ್ನ ಮುಂದಿನ ವಿಡಿಯೋದೊಂದಿಗೆ ನಾನು ಮತ್ತೆ ಬರ್ತೀನಿ. ನನ್ನ ವಿಡಿಯೋಗಳನ್ನು ನೋಡಿದ್ದಕ್ಕೆ ಧನ್ಯವಾದಗಳು.